ಆಡಳಿತಕ್ಕೆ, ರೈತ ವಿರೋಧಿ ತಾಲೂಕು ಆಡಳಿತಕ್ಕೆ ಖಾಸಗೀಕರಣ ಬೇಡವೇ ಬೇಡ. ಟಾಟಾ ಕಂಪನಿಗೆ ನೀಡುತ್ತಿರುವ ವಿದ್ಯುತ್ ಫಾರೆಸ್ಟ್ ಅಧಿಕಾರಿಗಳಿಗೆ ಹೇಳದಿದ್ದಾರೆ. ಗ್ಯಾಸ್ ಬೆಲೆ ಕಡಿಮೆ ಮಾಡಲೇಬೇಕು. ರೈತ ವಿರೋಧಿ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ಗ್ರೇಟ್ ತಹಸೀಲ್ದಾರ್ ಅವರೇ, ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಸುಮಾರು ಒಂದು 2 ತಿಂಗಳಾಗಿದೆ. ಮೊನ್ನೆ ತಹಸೀಲ್ದಾರ್ ಮೇಡಮ್ ಬಗ್ಗೆ RRTCR ನಂಬರ್ 1030510 2025-26 ಇದನ್ನು ದಾಖಲಾತಿ ಸಮೇತ ವರದಿಯನ್ನು ಮಾನ್ಯ ಉಪವಿಭಾಗೀಯ ಅಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಕಳಿಸ್ಕೊಡಿ ಅಂತ. ಇದೊಂದು ಕೇಸ್ ನಂಬರ್. ಇದ್ರ ಬಗ್ಗೆ ದಾಖಲಾತಿ ಇದುವರೆಗೂ ಕಳಿಸಿಲ್ಲ. ಸುಮಾರು ಎಷ್ಟು ದಿವಸ ಆಯ್ತು ಕಳಿಸಿದ್ರು? 4 ತಿಂಗಳಾಗಿದೆ. 4 ತಿಂಗಳಿಂದ ಇದುವರೆಗೂ ಕಳಿಸಿಲ್ಲ ಮೇಡಮ್ ಅವರು. ಅದು ಕೇಳಿದ್ರೆ ಆಯ್ತು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದಾಗ 4 ತಿಂಗಳಿಂದ ತಹಸೀಲ್ದಾರ್ ಮೇಡಮ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಇದರ ಅರ್ಥ ಏನು? ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಸಾಮಾನ್ಯ ಜನರು ಕೇಳಿದ್ರೆ ಯಾವ ರೀತಿ ಇವರು ಕೆಲಸ ಮಾಡ್ತಾ ಇದ್ದಾರೆ? ಈ ಧೋರಣೆನ ನಾವು ಇವಾಗ ತಾಲೂಕು ಕಚೇರಿ ಮುಂದೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರೈತ ಬಂಧುಗಳೇ, ಇವತ್ತು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣ ಬಣ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕಾರಣ ಏನಂದ್ರೆ, ಇಲ್ಲಿ ರೈತರಿಗೆ ಸುಖ ಸುಮ್ಮನೆ ತಿರುಗಾಡೋದು, ಲಂಚ ಪಡೋದು, 6 ತಿಂಗಳಾದ್ರೂ ಯಾವುದೇ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ದುರಸ್ತಿ ಆಗದೆ ಇರ್ತಕ್ಕಂಥ ವಿಚಾರಗಳು, ರೈತರನ್ನ ಒಕ್ಕಲೆಬ್ಬಿಸಿ ಫಾರೆಸ್ಟ್ ಅಧಿಕಾರಿಗಳು ಇವತ್ತು ಜಮೀನನ್ನು ಕಿತ್ಕೊಳ್ಳಕ್ಕೆ ಮುಂದೆ ಬರ್ತಾ ಇರೋದು, ಮತ್ತೆ ಸಾಗುವಳಿ ಚೀಟಿಗಳು ಉಳ್ಳವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ರಾಜಕೀಯ ವ್ಯಕ್ತಿಗಳಿಗೆ ಅವರ ಹಿಂಬಾಲಕರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಸಾಮಾನ್ಯ ರೈತರಿಗೆ ಕೊಡ್ತಾ ಇಲ್ಲ ಎಂತಕ್ಕಂತ ಒಂದು ವಿಚಾರಗಳನ್ನ ಇಟ್ಕೊಂಡು, ಅದೇ ರೀತಿಯಾಗಿ ವಿದ್ಯುತ್ ಖಾಸಗೀಕರಣ ಬೇಡ ಹಾಗೂ SIR ಬೇಡ ಅಂತೇಳಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಜಿಲ್ಲೆಯ ಈ ತಾಲೂಕಿನ ಜಲವತ್ತ ಸಮಸ್ಯೆಗಳ ಬಗ್ಗೆ ಇವತ್ತು ಹಾಸ್ಪಿಟಲ್ಗಳೇ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಧಿಕಾರಿ ವಿಫಲ ಅಂದ್ರೆ ಕಚೇರಿಯಲ್ಲಿ ರೈತರ ಹಾಗೂ ಸಾರ್ವಜನಿಕರ ಕೆಲಸಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ. ಅಧಿಕಾರಿಗಳು ಅನಗತ್ಯವಾಗಿ ಕಚೇರಿಗಳಿಗೆ ಅಲೆದಾಡಿಸುತ್ತಿದ್ದಾರೆ ಅಂತ ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಮಂಗಳವಾರ ನಗರದಲ್ಲಿ ಮೆರವಣಿಗೆ ಹಾಗೂ ಧರಣಿ ನಡೆಸಲಾಯಿತು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ ರೈತರು ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ಇದೇ ಸಂದರ್ಭದಲ್ಲಿ SIR ಪ್ರಕ್ರಿಯೆಯನ್ನ ಕೂಡಲೇ ನಿಲ್ಲಿಸಬೇಕು ಹಾಗೂ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣಕ್ಕೆ ಅವಕಾಶ ನೀಡಬಾರದು ಅಂತ ಆಗ್ರಹಿಸಿದ್ರು. ಬಳಿಕ ತಾಲೂಕು ಕಚೇರಿ ಎದುರು ಧರಣಿ ನಡೆಸಿ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನ ಗ್ರೇಡ್ 2 ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ರೈತರ ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ರೈತ ಸಂಘದ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ತಾಲೂಕು ಕಚೇರಿಯಲ್ಲಿ ರೈತರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವಲ್ಲಿ ವಿಳಂಬವಾಗುತ್ತಿದ್ದು, ಸಾರ್ವಜನಿಕರು ತಿಂಗಳುಗಳ ಗಟ್ಟಲೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ದೂರಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರೈತ ಬಂಧುಗಳೇ, ಇವತ್ತು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣ ಬಣ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಕಾರಣ ಏನಂದ್ರೆ, ಇಲ್ಲಿ ರೈತರಿಗೆ ಸುಖ ಸುಮ್ಮನೆ ತಿರುಗಾಡೋದು, ಲಂಚ ಪಡೋದು, 6 ತಿಂಗಳಾದ್ರೂ ಯಾವುದೇ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ದುರಸ್ತಿ ಆಗದೆ ಇರ್ತಕ್ಕಂಥ ವಿಚಾರಗಳು, ರೈತರನ್ನ ಒಕ್ಕಲೆಬ್ಬಿಸಿ ಫಾರೆಸ್ಟ್ ಅಧಿಕಾರಿಗಳು ಇವತ್ತು ಜಮೀನನ್ನು ಕಿತ್ಕೊಳ್ಳಕ್ಕೆ ಮುಂದೆ ಬರ್ತಾ ಇರೋದು, ಮತ್ತೆ ಸಾಗುವಳಿ ಚೀಟಿಗಳು ಉಳ್ಳವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ರಾಜಕೀಯ ವ್ಯಕ್ತಿಗಳಿಗೆ ಅವರ ಹಿಂಬಾಲಕರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಸಾಮಾನ್ಯ ರೈತರಿಗೆ ಕೊಡ್ತಾ ಇಲ್ಲ ಎಂತಕ್ಕಂತ ಒಂದು ವಿಚಾರಗಳನ್ನ ಇಟ್ಕೊಂಡು, ಅದೇ ರೀತಿಯಾಗಿ ವಿದ್ಯುತ್ ಖಾಸಗೀಕರಣ ಬೇಡ ಹಾಗೂ SIR ಬೇಡ ಅಂತೇಳಿ ಇವತ್ತು ನಾವು ಈ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಜಿಲ್ಲೆಯ ಈ ತಾಲೂಕಿನ ಜಲವತ್ತ ಸಮಸ್ಯೆಗಳ ಬಗ್ಗೆ ಇವತ್ತು ಹಾಸ್ಪಿಟಲ್ಗಳೇ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಧಿಕಾರಿ ವಿಫಲ ಅಂದ್ರೆ ಅವ್ರು ಯಾವ ರೀತಿ ಇದ್ದಾರೆ ಅಂದ್ರೆ, ಇವತ್ತು ನಮಗೇನು ಸಂಬಳ ಬರ್ತಾ ಇದೆ, ನಾವು ಸಂಬಳ ತಿನ್ಕೊಂಡು ಆರಾಮಾಗಿ ನಾವು ನಮ್ಮ ಮನೆ ಮಕ್ಕಳು ಎಲ್ಲ ಇದೀವಿ, ರೈತರೆಲ್ಲಾದ್ರೂ ಆಗೋಗ್ಲಿ, ಜನ ಎಲ್ಲಾದ್ರೂ ಹಾಳಾಗೋಗ್ಲಿ, ನಾವು ಇವತ್ತು ಸರಿಯಾಗಿದ್ರೆ ಸಾಕು, ನಮ್ಮ ಕುಟುಂಬ ಸರಿಯಾಗಿದ್ರೆ ಸಾಕು ಎಂತಕ್ಕಂತ ಅವರು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಯಾವುದೇ ರೀತಿಯಾದಂತ ಸಾಮಾಜಿಕವಾದಂತ ಕಾಳಜಿ ಇಲ್ದಿರ ಇವತ್ತು ವರ್ತನೆಗಳನ್ನ ಮಾಡ್ತಾ ಇದ್ರೆ, ಅಂತ ಅಧಿಕಾರಿಗಳಿಗೆ ಧಿಕ್ಕಾರಗಳನ್ನು ಕೂಗ್ತಾ ಇದೀವಿ. ಕೇವಲ ನಾವು ನಾಮಕಾವಸ್ಥೆಗೆ ಮಾತ್ರ ನೀವು ಇರೋಂಗಿದ್ರೆ ನಮ್ಮ ತಾಲೂಕ್ ಕಚೇರಿಯಲ್ಲಿ ಯಾರು ಇರಬೇಡಿ, ನಮ್ಗೆ ಕೆಲಸ ಮಾಡ್ತಕ್ಕಂತ ಅಧಿಕಾರಿಗಳು ಮಾತ್ರ ಬೇಕಿಲ್ಲಿ. ದುಡ್ಡು ಕೊಟ್ರೆ ಕೆಲಸ ಮಾಡ್ತೀವಿ ಅನ್ನೋಂಗಿದ್ರೆ ರೈತ ಸಂಘನೆ ಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ. ಜನಸಾಮಾನ್ಯರನ್ನ ಯಾರನ್ನೂ ಕಾಯಿಸಬಾರ್ದು. ನೀವ್ ಯಾವುದೇ
ಕಡೆ ವ್ಯಕ್ತಿ ಇರಲಿ, ಆ ವ್ಯಕ್ತಿಗೆ ನ್ಯಾಯ ಒದಗಿಸಬೇಕು ಎಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಈ ಸಂಘಟನೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಖಾಸಗೀಕರಣ ವಿಚಾರದಲ್ಲಿ ವಿದ್ಯುತ್ ಅನ್ನ ಖಾಸಗೀಕರಣ ಟಾಟಾ ಕಂಪನಿಗೆ ಮಾಡಬಾರ್ದು. SIR ಬೇಡವೇ ಬೇಡ, ರದ್ದಾಗಬೇಕು. ಮತ್ತೆ ಈ ತಾಲೂಕಿನಲ್ಲಿ ರೈತರನ್ನ ಫಾರೆಸ್ಟ್ ಅಧಿಕಾರಿಗಳು ಒಗ್ಗಲೆಬ್ಬಿಸ್ತಾ ಇದ್ದಾರೆ, ಅದನ್ನ ತಕ್ಷಣ ತಡೆಯಬೇಕು. ಯಾರೋ 60-70 ವರ್ಷಗಳಿಂದ ರೈತರು ಇವತ್ತು ಉಳುಮೆ ಮಾಡ್ತಾ ಇರ್ತಕ್ಕಂಥ ವಿಚಾರಗಳಲ್ಲಿ ಇವತ್ತು ಫಾರೆಸ್ಟ್ ಅಧಿಕಾರಿಗಳು ಇಷ್ಟು ದಿವಸ ಎಲ್ಲೋಗಿದ್ರು, ಅವರು ಇಷ್ಟು ವರ್ಷದಿಂದ ಏನ್ ಮಾಡ್ತಾ ಇದ್ರು, ಇವತ್ತು ನಮ್ಮ ರೈತರನ್ನ ಒಗ್ಗಲೆಬ್ಬಿಸ್ತಾ ಇದ್ದಾರೆ ಅಂದ್ರೆ ಆ ರೈತರ ಇವತ್ತು ಯಾರು ಹೊಣೆಗಾರಿಕೆ, ತಹಸೀಲ್ದಾರ್, AC, DC ಅವರು 60-70 ವರ್ಷಗಳಿಂದ ಉಳುಮೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೀವ್ ಯಾಕೆ ಪಾನಿ ಪಟ್ಟ ಕೊಡ್ತಾ ಇಲ್ಲ? ಅದನ್ನ ಯಾಕೆ ಹಂಗೆ ಇಟ್ಕೊಂಡಿದ್ದೀರಾ? ಇವತ್ತು ಹಿಂಭಾಗದಿಂದ ಫಾರೆಸ್ಟ್ ಅಧಿಕಾರಿಗಳನ್ನ ಯಾಕೆ ನೀವು ಚೂ ಬಿಡ್ತಾ ಇದ್ದೀರಾ? ಈ ಫಾರೆಸ್ಟ್ ಅಧಿಕಾರಿಗಳಿಗೆ ಎಚ್ಚರಿಕೆಯಾಗಿ ಹೇಳ್ತಾ ಇದೀವಿ. ನಿನ್ನೆ ಎಲ್ಲ ಈಗಾಗಲೇ ದಲಿತ ಸಂಘಟನೆಗಳು ಮುಖಂಡರೆಲ್ಲ ಹೋರಾಟ ಮಾಡಿದ್ದಾರೆ ಈ ಭಾಗದಲ್ಲಿ. ನಾವು ಹೇಳ್ತಾ ಇದೀವಿ, ನಮಗೆ ಜಾತಿ ಭೇದ ಇಲ್ಲ. ಉಳುಮೆ ಮಾಡ್ತಕ್ಕಂಥ ರೈತ ಒಬ್ಬನೇ ಯಾರೇ ಇರ್ಲಿ, ಯಾರೇ ಉಳುಮೆ ಮಾಡ್ತಾ ಇಲ್ಲಿ, ನೇಗಲಿ ಹೋಗಿ ಯಾರೇ ಇದ್ರು ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ, ಅಂತ ರೈತರ ಪರವಾಗಿ ನಿಂತೀವಿ. ಫಾರೆಸ್ಟ್ ಅಧಿಕಾರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ನೀವೇನಾದ್ರೂ ಸುಖ ಸುಮ್ಮನೆ ಈಗಾಗಲೇ ಶಿಡ್ಲಘಟ್ಟದಲ್ಲಿ ಕೊಟ್ಟಿದ್ದೀರಾ, ದಿಬ್ಬೂರಹಳ್ಳಿಯಲ್ಲಿ ಕೊಡ್ತಾ ಇದ್ದೀರಾ, ಚಿಂತಾಮಣಿಯಲ್ಲಿ ಕೊಡ್ತಾ ಇದ್ದೀರಾ, ಚಿಕ್ಕಬಳ್ಳಾಪುರದಲ್ಲಿ ಕೊಡ್ತಾ ಇದ್ದೀರಾ. ನಿಮ್ಗೆ ಹೇಳ್ತಾ ಇದೀವಿ, ಸ್ಪಷ್ಟವಾಗಿ ನಿಮ್ ಪಾಣಿ ಮುಟೇಶನ್ ಸ್ಕೆಚ್ ಏನಾದ್ರು ನಿಮ್ಮ ಅಧೀನದಲ್ಲಿದ್ರೆ ಮಾತ್ರ ನೀವು ಬನ್ನಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ. ರೈತರನ್ನ ಒಕ್ಕಲೆಬ್ಬಿಸಿದ್ರೆ ರೈತ ಸಂಘಟನೆ ಸುಮ್ಮನೆ ಬಿಡೋದಿಲ್ಲ, ನಿಮ್ಮನ್ನ ಬೀದಿಗೆಳೆದು ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದುವರಿ. ಕೆಲವೆಡೆ ಲಂಚ ನೀಡಿದ್ರೆ ಮಾತ್ರ ಕೆಲಸಗಳು ಶೀಘ್ರವಾಗಿ ನಡೀತವೆ ಎಂಬ ಆರೋಪಗಳು ಇವೆ. ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಸಾಮಾಜಿಕ ಕಳಕಳಿಯಿಂದ ಕಾರ್ಯನಿರ್ವಹಿಸಿ ಜನರ ಕೆಲಸಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಹಾಗೂ ಅನಗತ್ಯವಾಗಿ ಕಚೇರಿಗಳಿಗೆ ಅಲೆದಾಡಿಸುವ ವ್ಯವಸ್ಥೆ ತಪ್ಪಿಸಬೇಕು. ಅದೇ ರೀತಿ ಅರಣ್ಯ ಇಲಾಖೆ ಹಲವು ವರ್ಷಗಳಿಂದ ಕೃಷಿ ಮಾಡುತ್ತಿರುವ ರೈತರನ್ನ ತೆರವುಗೊಳಿಸುವ ಕ್ರಮಗಳನ್ನು ನಿಲ್ಲಿಸಬೇಕು ಅಂತ ಒತ್ತಾಯಿಸಿದರು. SIR ಪ್ರತಿಕ್ರಿಯೆ ಕುರಿತು ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಉದ್ದೇಶಪೂರ್ವಕವಾಗಿ ಕೆಲ ಸಮುದಾಯಗಳ ಮತದಾನದ ಹಕ್ಕಿಗೆ ಧಕ್ಕೆಯಾಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗ್ತಿದೆ ಎಂಬ ಆತಂಕ ವ್ಯಕ್ತಪಡಿಸಿದರು. ದೇಶದಲ್ಲಿ ವಾಸವಾಗಿದ್ದರೂ ತಮ್ಮ ಭಾರತೀಯತ್ವವನ್ನು ದಾಖಲೆಗಳ ಮೂಲಕ ಸಾಬೀತುಪಡಿಸುವ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ದಾಖಲೆ ಸಲ್ಲಿಕೆ ಸಂಬಂಧ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗದಂತೆ ಸ್ಪಷ್ಟತೆ ನೀಡಬೇಕು ಹಾಗೂ ಜನರು ಈ ವಿಚಾರದಲ್ಲಿ ಜಾಗೃತರಾಗಬೇಕು ಅಂತ ಕರೆ ನೀಡಿದರು. ಇದೇ ವೇಳೆ ರೈತ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ SM ರವಿಪ್ರಕಾಶ್ ಮಾತನಾಡಿ, ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡಬಾರದು. ಜಿಲ್ಲೆಯಲ್ಲಿ ಸರ್ಕಾರಿ ಕಚೇರಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಭ್ರಷ್ಟಾಚಾರ ಹೆಚ್ಚುತ್ತಾ ಇದ್ದು ರೈತರು ಮತ್ತು ಬಡವರ ಬದುಕು ದುಸ್ತರವಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಕ್ತ ನಿರ್ದೇಶನ ನೀಡಬೇಕು. ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರ್ ಹಾಗೂ ಅರಣ್ಯ ಇಲಾಖಾ ಅಧಿಕಾರಿಗಳು ವಿಷಯವನ್ನ ಕಂದಾಯ ಸಚಿವರು, ಇಂಧನ ಸಚಿವರು, ಅರಣ್ಯ ಸಚಿವರು ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವರ ಗಮನಕ್ಕೆ ತಂದು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇನ್ನು ರೈತರ ಮನವಿ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಪತ್ರ ಬರೆದಿದ್ದು, ಪತ್ರದ RTCR ನಂಬರ್ 1030510/2025-26 ಇದನ್ನ ದಾಖಲೆ ಸಮೇತ ವರದಿಯನ್ನ ಉಪವಿಭಾಗಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕಳಿಸುವಂತೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ML ರಾಮಾಂಜಿನಪ್ಪ ಸೇರಿದಂತೆ ಪದಾಧಿಕಾರಿಗಳಾದ ಅಶ್ವತ್ಥಪ್ಪ, ರಮಾಮಣಿ, ಈಶ್ವರ ರೆಡ್ಡಿ, ರಾಮಕೃಷ್ಣಪ್ಪ ಹಾಗೂ ಇತರರು ಭಾಗವಹಿಸಿದ್ರು. ಕೈ ಬಿಡಬೇಕು. ತಕ್ಷಣ ಹೆಣ್ಮಗು ಆಗಿದೆಯಾ, ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೀವು ತಕ್ಷಣ ಕೆಲಸ ಮಾಡಬೇಕು. ನಿಮ್ ಕೆಲಸ ಏನಾದ್ರೆ ಮಾಡ್ಕೊಳ್ತಾ ಹೋಗಿ, ನಮ್ಗೆ ಯಾವುದೋ ಅಭ್ಯಂತರ ಇಲ್ಲ. ಸುಮ್ಮನೆ ಸುಮ್ಮನೆ ರೈತರು ಸುತ್ತಾಡ್ತಾ ಇದ್ರೆ ಬಾಗ್ಲಾಗ್ತೇವೆ. ಪೊಲೀಸ್ ಅವ್ರಿಗೂ ಈ ಮಾತು ಕಿವಿ ಮಾತಾಡ್ತಾ ಇದೀವಿ. ಯಾರೋ ಹೇಳ್ತಾ ಇದ್ರು ನಿಮ್ಮನ್ನ ಅಲ್ಲಿ ನಿಲ್ಸ್ತಾ ಇದೀವಿ ಅಂತ. ನಾವು ಅಲ್ಲೆಲ್ಲ ನಿಮ್ಮನ್ನ ಗೇಟ್ ಹಾಕ್ತಿವಿ, ಇಲ್ಲೇ ಎಚ್ಚರಿಕೆ ಆಗಿ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದೀವಿ, ಗೇಟ್ ಬಂದ್ ಮಾಡ್ತೀವಿ. ಏನು ಯಾರಪ್ಪಂದಲ್ಲ, ಇದು ರೈತರದು. ನಾವು ಕಟ್ಟಿರೋ ದುಡ್ಡಿಂದ ನೀವು ಕಟ್ಟಡ ಕಟ್ಟಿರೋದು, ನಾವು ಸಂಬಳ ಕೊಡ್ತಾ ಇರೋದು ನಿಮ್ಗೆ. ಮೊದಲನೇ ತಾಲೂಕ್ ದಿನಿ ತಹಸೀಲ್ದಾರ್ ಆದ್ರೆ, 2ನೇ ತಾಲೂಕ್ ದಿನಿ ಗ್ರೇಟ್ 1 ಮೊದಲನೇ ನಮ್ಗೆ ಒಬ್ಬ ಕೂಲಿ DC, 2ನೇ ತಾಲೂಕವರು ನಾವು ಸಂಬಳಗಳು ಕೊಡ್ತಾ ಇರೋದು. ನೀವು ಹೇಳಿದ್ರೆ ನಾವು ಕೇಳಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರೈತರ ಸಮಸ್ಯೆಗಳು, ಭಾವನೆಗಳು ಯಾವ ರೀತಿ ಇರ್ತಾ ಅಂತ. ದಯವಿಟ್ಟು ನಮ್ಮ ಏನು ಅರ್ಜಿ ಕೊಡ್ತಾ ಇದ್ದೀರಾ, ಈ ಅರ್ಜಿ ಮನವಿಯಲ್ಲಿ 15 ದಿವಸಗಳೊಳಗೆ ಎಲ್ಲ ಅಧಿಕಾರಿಗಳನ್ನ ಸಭೆ ಕರೆದು ಈ ನಮ್ಮ ತಾಲೂಕಿನ ಸಮಸ್ಯೆ ಏನಿದೆ ಇದನ್ನು ಬಗೆಹರಿಸಬೇಕು. ಇಲ್ಲ ಅಂದ್ರೆ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಶಾಸಕರು ಕೂಡ ಎಚ್ಚರಿಕೆ ಕೊಡ್ತಾ ಇದೀವಿ. ಯಾಕಂದ್ರೆ ಶಾಸಕರು ಸುಮ್ಮನೆ ಬಡಾಯಿ ಕೊಚ್ಕೊಳ್ಳೋದಲ್ಲ. ನಮ್ಮ ಭಾಗದಲ್ಲಿ ರೈತರು ಇದ್ದಾರೆ. ದರ್ಶನ್ ಪುಟಾಣೆ ಬಂದು ನೋಡಿ ಅಲ್ಲಿ ಯಾವ ರೀತಿ ಮನೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾಕೆ ನೀವು ಕೆಲಸಗಳು ಮಾಡ್ತಾ ಇಲ್ಲ? ಏನ್ ನಿಮ್ಗೆ ಏನಾದ್ರು ಹೊಸದಾಗಿ ಕಾನೂನು ಇದೆಯಾ? ಇಲ್ಲ ಏನಾದ್ರು ಎಲ್ಲರಿಗೂ ಒಂದೇ ಕಾನೂನು ಇರೋದು ಕರ್ನಾಟಕದಲ್ಲಿ, ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ಆ ಅಡಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಯಾರನ್ನು ತಡೆಯೋಕ್ಕೆ ಅಧಿಕಾರ ಇಲ್ಲ. ಇಲ್ಲಿ ನ್ಯಾಯ ಬೇಕು.
ದಯವಿಟ್ಟು ಅರ್ಥ ಮಾಡಿಕೊಂಡು ತಹಸೀಲ್ದಾರ್ ಅವರು 15 ದಿವಸಗಳ ಒಳಗಡೆ ನಮ್ಮನ್ನ ಅಧಿಕಾರಿಗಳ ಜೊತೆ ಕರೆಸಿ ಯಾವ ಇಲಾಖೆಯವ್ರು ಕಳಿಸ್ಬೇಕಂತ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಆ ಇಲಾಖೆಯವ್ರನ್ನ ಸಭೆ ಮಾಡಿ ಅವರು ಸಂಪೂರ್ಣವಾಗಿ 15 ದಿವಸದಲ್ಲಿ ನಮ್ಗೆ ನ್ಯಾಯ ಒದಗಿಸ್ಬೇಕು ರೈತರಿಗೆ. ಮತ್ತೆ ಯಾರು ಫಾರೆಸ್ಟ್ ಅಧಿಕಾರಿಗಳಿದ್ದಾರೆ ಅವ್ರು ಫಸ್ಟ್ ಆಗಿ ಮೊದಲನೇ ಸೂಚನೆ ಕೊಡಿ. ಅವ್ರಿಗೆ ಯಾವುದು ಪಾಣಿ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಬಡೋದು ನಮ್ಗೆ ಅಲ್ಲಿದೆ ಇಲ್ಲಿದೆ ಅಂತ ರೈತರನ್ನು ಒಕ್ಕಲೆಪಿಸ್ತಾ ಇದ್ದಾರೆ. ಆ ರೈತ ಏನು ಕೊಂಡ್ಕೊಂಡು ಹೋಗಿ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇಲ್ಲ, ಬೆಳೆ ಬೆಳಿತಾನೆ, ಇಲ್ಲೇ ಕೊಡ್ತಾ ಇದ್ದಾನೆ. ಆ ಬೆಳೆಗೂ ಲಾಭ ಇಲ್ಲ, ನಷ್ಟ ಅನುಭವಿಸ್ತಾ ಇದ್ದಾನೆ.